ಇನ್ನು ಯುದ್ಧ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇರಾನ್ ಮೇಲೆ B-52 ಬಾಂಬರ್ ಅಟ್ಯಾಕ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇರಾನ್ ಮೇಲೆ ಬಾಂಬರ್ ಅಟ್ಯಾಕ್, B-52 ಬಾಂಬರ್ ಅಟ್ಯಾಕ್ ಕ್ವಾಜ್ವಿನ್ನಲ್ಲಿರ್ತಕ್ಕಂಥ ಅಲ್ಬೋರ್ಸ್ ಕೈಗಾರಿಕಾ ನಗರಕ್ಕೆ ಅಪ್ಪಳಿಸಿದೆ. ಈ ಬಾಂಬರ್ ಮಿಲಿಟರಿ ಉತ್ಪಾದನೆಗೆ ಸಂಬಂಧಪಟ್ಟ ಕೇಂದ್ರದ ಮೇಲೆ ದಾಳಿ, ಅಂದರೆ ಮಿಲಿಟರಿ ಎಕ್ವಿಪ್ಮೆಂಟ್ಸನ್ನು ತಯಾರು ಮಾಡ್ತಕ್ಕಂಥ ಕೇಂದ್ರ ಅದು. ಮಿಲಿಟರಿ ಹಾಗೂ ಕೈಗಾರಿಕಾ ಸೌಲಭ್ಯವನ್ನು ಗುರಿಯಾಗಿಸಿ ಅಮೆರಿಕ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇರಾನಿನ ಕ್ಷಿಪಣಿ ಉತ್ಪಾದನಾ ಘಟಕದ ಮೇಲೆ 7 ಬಾಂಬ್ ಅಪ್ಪಳಿಸಿರ್ತಕ್ಕಂಥದ್ದು. ಬಾಂಬರ್ ದಾಳಿಯಿಂದ ಕಾರ್ಯನಿರ್ವಹಣೆ ನಿಲ್ಲಿಸಿದೆ ಘಟಕ ಅಂತ. ಬಾಂಬರ್ ದಾಳಿಯಿಂದ ಘಟಕ ಅವ್ರ ಉದ್ದೇಶನೂ ಅದೇನೆ, ಅದು ಕಾರ್ಯನಿರ್ವಹಿಸೋದನ್ನು ಸ್ಟಾಪ್ ಮಾಡಬೇಕು, ಅಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಆಗಬಾರದು ಅಂತಲೇ ಉದ್ದೇಶ. ಈ ಹಿಂದೆಲ್ಲ ತೈಲ ಘಟಕಗಳ ಮೇಲೆ ಅಥವಾ ಬೇರೆ ಬೇರೆ ಕೈಗಾರಿಕಾ ಕಟ್ಟಡಗಳ ಮೇಲೆ ದಾಳಿ ಮಾಡ್ತಾ ಇದ್ರಲ್ಲ, ಇದೇ ಉದ್ದೇಶ.